ನೀಟ್ ಹಾಗೂ ಯುಜಿ ಪರೀಕ್ಷೆಯಲ್ಲಿ ಅಕ್ರಮ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಬೃಹತ್ ಪ್ರತಿಭಟನೆ. ಮಸ್ಕಿ ತಾಲೂಕು ದಲಿತ ವಿದ್ಯಾರ್ಥಿ ಪರಿಷತ್ ನೀಟ್ ಹಾಗೂ ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವರನ್ನು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಬೃಹತ್ ಕಾಲ್ನಡಿಗೆ ಜಾಥಾ ಮೂಲಕ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರಿಗೆ ತಹಶೀಲ್ದಾರರು ಮಸ್ಕಿ ಇವರ ಮುಖಾಂತರ ಮನವಿ ಸಲ್ಲಿಸಿದರು. ಹೋರಾಟದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ, ದೇಶದ ಅತ್ಯಂತ ಕಠಿಣಾತಿ ಕಠಿಣ ಪರೀಕ್ಷೆ ನೀಟ್ನಲ್ಲೂ ಗೋಲ್ಮಾಲ್ ನಡೆದು ಹೋಯಿತು. ಬಳಿಕ ನೆಟ್ ಪರೀಕ್ಷೆಗೂ ಅಕ್ರಮದ ವಾಸನೆ ಬಡಿದಿದ್ದರಿಂದ ಪರೀಕ್ಷೆ ರದ್ದಾಗಿದೆ. ಪರೀಕ್ಷೆಗಳ ಅಕ್ರಮದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಅಕ್ರಮಗಳ ಗದ್ದಲದಲ್ಲಿರುವ ಕೇಂದ್ರ ಸರ್ಕಾರ 26/6/2024 ನಡೆಯಬೇಕಿದ್ದ ನೀಟ್ ಪಿಜಿ ಪರೀಕ್ಷೆಯನ್ನು ಕೂಡ ಕೊನೆಯ ಕ್ಷಣದಲ್ಲಿ ಮುಂದೂಡಿಕೆ ಮಾಡಿ ಆದೇಶಿಸಿದೆ. ಸರ್ಕಾರಿ ನೇಮಕಾತಿಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದ್ದು ಇತಿಹಾಸ. ಇದನ್ನು ಮೀರಿ ಈಗ ಕಠಿಣ ಪರೀಕ್ಷೆಗಳಾದ ನೀಟ್, ನೆಟ್ ಕೂಡ ಅಕ್ರಮದ ಗೂಡುಗಳಾಗಿ ಮಾರ್ಪಟ್ಟಿವೆ. ಲಕ್ಷ ಹಣಕ್ಕೆ ಪ್ರಶ್ನೆ ಪತ್ರಿಕೆಗಳು ಬಿಕರಿಯಾಗಿರುವ ಆರೋಪ ಕೇಳಿ ಬಂದಿದೆ. ಪರೀಕ್ಷೆಗಳ ಪಾವಿತ್ರತೆಗೆ ಭಂಗ ತಂದಿದ್ದು ಅಭ್ಯರ್ಥಿಗಳನ್ನು ಕಂಗೆಡಿಸಿವೆ. ನೀಟ್ ಹಾಗೂ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳ ಗದ್ದಲದಲ್ಲಿ ಮುಳುಗುತ್ತಿರುವ ಕೇಂದ್ರ ಸರ್ಕಾರ ಇದೀಗ ನೀಟ್ ಪಿಜಿ ಪರೀಕ್ಷೆಯನ್ನು ಕೊನೆ ಕ್ಷಣದಲ್ಲಿ ಮುಂದೂಡಿಕೆ ಮಾಡಿದೆ. ಮುಂಜಾಗೃತಾ ಕ್ರಮವಾಗಿ ಜೂನ್ 26ರಂದು ನಡೆಯಬೇಕಿದ್ದ ನೀಟ್ ಪಿಜಿ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಿ ಆದೇಶ ನೀಡಿದೆ. ವಿದ್ಯಾರ್ಥಿಗಳಿಗೆ ಉಂಟಾದ ಅನುಕೂಲತೆಗೆ ಪ್ರಾಮಾಣಿಕವಾಗಿ ವಿಷಾದಿಸುತ್ತೇವೆ ಎಂದು ತಿಳಿಸಿದೆ. ಕೊನೆ ಗಳಿಗೆಯಲ್ಲಿ ಏಕಾಏಕಿ ಪರೀಕ್ಷೆ ರದ್ದುಪಡಿಸಿದ್ದರಿಂದ ಎಲ್ಲೂ ಮತ್ತೊಂದು ಕಡೆ ಅಕ್ರಮದ ನಡೆಯುತ್ತಿರುವುದೋ ಶಂಕೆ ವ್ಯಕ್ತವಾಗುತ್ತಿದೆ. ಆದರೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಬೇಕಾದ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ವಿಫಲಗೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ತಾಲೂಕು ಸಂಚಾಲಕ ಮೌನೇಶ್ ತುಗ್ಗಲದಿನ್ನಿ, ಜೂನ್ 26ರ ಭಾನುವಾರದಂದು ದೇಶದ 270 ಕೇಂದ್ರಗಳಲ್ಲಿ ಪರೀಕ್ಷೆ ನಿಗದಿಯಾಗಿತ್ತು. 2.2 ಲಕ್ಷ ಅಭ್ಯರ್ಥಿಗಳು ನೀಟ್ ಪಿಜಿ ಪರೀಕ್ಷೆ ಬರೆಯಬೇಕಿತ್ತು. ನೀಟ್ ನೆಟ್ ಪರೀಕ್ಷೆಗಳಲ್ಲಿ ಅಕ್ರಮ ಹಿನ್ನೆಲೆ ಪರೀಕ್ಷೆ ರದ್ದು ಮಾಡಲಾಗಿದೆ ಎಂದು ತಿಳಿದು ಬರುತ್ತಿದೆ. ನೀಟ್ ಪಿಜಿ ಹೊಸ ಪರೀಕ್ಷೆಯ ದಿನಾಂಕಗಳನ್ನು ಶೀಘ್ರದಲ್ಲಿ ಪ್ರಕಟಿಸುವುದಾಗಿ ಹೇಳಿ ಕೇಂದ್ರ ಸರ್ಕಾರ ಕೊನೆ ಕ್ಷಣದಲ್ಲಿ ಪರೀಕ್ಷೆ ರದ್ದುಪಡಿಸಿದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿ ಕಾಪಾಡುವಲ್ಲಿ ಎಲ್ಲ ವಿಫಲತೆ ಎಂದು ಕಾಣುತ್ತದೆ. ಇದೇ ವೇಳೆ ಕೇಂದ್ರವು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಮಹಾನಿರ್ದೇಶಕ ಸುಬೋಧ್ ಸಿಂಗ್ ಅವರನ್ನು ವಜಾಗೊಳಿಸಿದೆ. ಏಜೆನ್ಸಿಯ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಲು ಮತ್ತು ಪರೀಕ್ಷಾ ಸುಧಾರಣೆಗಳನ್ನು ಶಿಫಾರಸು ಮಾಡಲು ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣನ್ ನೇತೃತ್ವದಲ್ಲಿ 7 ಸದಸ್ಯರ ಸಮಿತಿಯನ್ನು ರಚಿಸಿದ್ದು ಸ್ವಾಗತ. ಆದರೆ ಪದೇ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ಲಕ್ಷಾಂತರ ಪರೀಕ್ಷಾರ್ಥಿಗಳಿಗೆ ತೊಂದರೆ ಅನುಭವಿಸುವಂತಾಗಿದೆ. ಈ ಅಕ್ರಮಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗುವ ಸಾಧ್ಯತೆ ದಟ್ಟವಾಗಿವೆ. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪದೇ ಪರೀಕ್ಷೆಯಲ್ಲಿ ನಡೆಯುವ ಅಕ್ರಮಗಳಿಂದ ಆತ್ಮಸ್ಥೈರ್ಯ ಮತ್ತು ನೆಮ್ಮದಿ ಹಾಳಾಗಿದೆ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಹಾಗೂ ಅವರ ಪಾಲಕರ ಕನಸುಗಳಿಗೆ ಪೆಟ್ಟು ಬಿದ್ದಿದೆ. 2 ಪರೀಕ್ಷೆಯಲ್ಲಿ ನಡೆದ ಅಕ್ರಮದ ಸಂಪೂರ್ಣ ತನಿಖೆಯಾಗಬೇಕು. ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಪರೀಕ್ಷೆ ನಡೆಸಲು ವಿಫಲಗೊಂಡಿರುವ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ ಸಚಿವರಿಗೆ ಮತ್ತು ಇಲಾಖೆಗಳ ಅಧಿಕಾರಿಗಳಿಗೆ ವಜಾಗೊಳಿಸಬೇಕು. ಇದರ ಜೊತೆಗೆ ಶೈಕ್ಷಣಿಕ ಸೀಟ್ ಹಂಚಿಕೆ ಮಾಡಲು ನೀಟ್ ನೆಟ್ ಪರೀಕ್ಷೆ ನಡೆಸುವ ಅಧಿಕಾರವನ್ನ ಆಯಾ ರಾಜ್ಯಗಳ ಸರ್ಕಾರಕ್ಕೆ ನೀಡಬೇಕೆಂದು ಈ ಮೂಲಕ ದಲಿತ ವಿದ್ಯಾರ್ಥಿ ಪರಿಷತ್ ತಮ್ಮಲ್ಲಿ ಆಗ್ರಹಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪರಿಷತ್ ಮುಖಂಡರಾದ ಹುಸೇನಪ್ಪ ಇರ್ಕಲ್, ಚನ್ನಬಸವ ಯಾಪಲಪರ್ವಿ, ರಶೀದ್ ಬನ್ನಿಗನೂರು, ರಮೇಶ್ ನಂಜಲದಿನ್ನಿ, ಮಹೇಂದ್ರ ತುಗ್ಗಲದಿನ್ನಿ, ಹುಚ್ಚಪ್ಪ ಬಸಾಪುರ ಮತ್ತು ಶರಣಪ್ಪ ನಂಜಲದಿನ್ನಿ, ಅಂಬರೀಶ್ ಭೋವಿ ಹಾಗೂ ನೂರಾರು ವಿದ್ಯಾರ್ಥಿ ಯುವಜನರು ಭಾಗವಹಿಸಿದ್ದರು. ವರದಿ ಎಸ್ ನಜೀರ್, ಪ್ರಜಾಪ್ರತಿಧ್ವನಿ, ಕನ್ನಡ ಸುದ್ದಿವಾಹಿನಿ, ಮಸ್ಕಿ. ಏನು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಿನನಿತ್ಯ ದಿನೇ
ಇವತ್ತು ವಿದ್ಯಾರ್ಥಿ ಜನರಿಗೆ ಮೋಸ ಮಾಡುವಂತಹ ಅಕ್ರಮ ಮಾಡುವಂತಹ ಏನು ದುರಂತ ಇವತ್ತು ಸರ್ಕಾರಗಳು ಮತ್ತು ಏನು ವಿದ್ಯಾಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದರ ವಿರುದ್ಧ ನಾವು ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ಈಗಾಗಲೇ ಹೋರಾಟದ ಮುಖಾಂತರ ನಾವು ಕರೆ ಕೊಟ್ಟಿದ್ದೀವಿ. ಒಂದು ಹೋರಾಟದ ಮುಖಾಂತರ ಪ್ರತಿರೋಧನ ಹೊಡೆದಿದ್ದೀವಿ. ಯಾಕಪ್ಪ ಅಂತಂದರೆ ಇವತ್ತು ಮೇಲಿಂದ ಮೇಲೆ ಏನು PSI ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಈಗ ನೀಟ್ ಪರೀಕ್ಷೆಯಲ್ಲಿ ಆಯಿತು, ಅದರ ಭಾಗವಾಗಿ ಇವತ್ತು ಏನು ನೆಟ್ ಪರೀಕ್ಷೆಯಲ್ಲಿ ಕೂಡ ಇವತ್ತು ಅಕ್ರಮ ಆಗ್ತಾ ಇದೆ. ಈ ಪರೀಕ್ಷೆಗಳು ಮೇಲಿಂದ ಮೇಲೆ ಈ ಥರ ಪರೀಕ್ಷೆಗಳನ್ನು ಅಕ್ರಮ ಆದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದರೆ ವಿದ್ಯಾರ್ಥಿ ಜನರು ಓದೋದರಲ್ಲಿ ಏನು ಲಾಭ ಇಲ್ಲ. ಮತ್ತು ಓದಿದ ಮೇಲೆ ನಮಗೆ ಒಂದು ಉದ್ಯೋಗ ಸಿಗ್ತದೆ ಮತ್ತು ನಮಗೆ ಪ್ರಾಮಾಣಿಕವಾಗಿ ನಮಗೆ ಉದ್ಯೋಗ ಸಿಗ್ತದೆ ಅನ್ನೋದು ಕೂಡ ಇವತ್ತು ನಮಗೆ ಯಾವುದೇ ಥರ ಸಾಕ್ಷಿಗಳು ಮತ್ತು ನಮಗೆ ಯಾವುದೇ ಥರ ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ವಿದ್ಯಾರ್ಥಿ ಸಂಘಟನೆ ಒಕ್ಕೂಟದಿಂದ ಮಸ್ಕಿಯಲ್ಲಿ ಹೋರಾಟ ಮಾಡ್ತಿದ್ದೀವಿ ಮತ್ತು ಸರ್ಕಾರಕ್ಕೆ ಪ್ರತಿರೋಧವನ್ನು ಮಾಡ್ತಿದ್ದೀವಿ. ವಿಷಯ ಏನಂತಂದರೆ ಇವತ್ತೇನು ದಿನನಿತ್ಯವಾಗಿ ವಿದ್ಯಾರ್ಥಿ ಜನರಿಗೆ ಮೋಸ ಆಗ್ತಿದೆ, ವಿದ್ಯಾರ್ಥಿ ಜನರು ಓದಿರುವಂಥದ್ದು ಕಸಿಯುವಂಥ ಹುನ್ನಾರ ನಡೀತಾ ಇದೆ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಕೇವಲ ತಾಲೂಕು ಜಿಲ್ಲಾ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಈಗಾಗಲೇ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟಗಳಿದ್ದೇವೆ. ನೀಟ್ ಬಹುದೊಡ್ಡ ಒಂದು ಏನು ಪ್ರತಿಷ್ಠಿತ ಶಾಲೆಗಳಲ್ಲಿ, ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಏನು ಸೀಟ್ ಪಡಿಬೇಕಂತೇಳಿ ಏನು ನೀಟ್ ಎಂಬ ಒಂದು ಪರೀಕ್ಷೆಯಲ್ಲಿ ಏನು ಉತ್ತೀರ್ಣ ಆಗಬೇಕಂತೇಳಿ ಏನು ಕಷ್ಟಪಟ್ಟು ಓದಿರ್ತಾರೆ ವಿದ್ಯಾರ್ಥಿಗಳು. ಆದರೆ ಆ ನೀಟ್ ಪರೀಕ್ಷೆಯಲ್ಲಿ ಕೂಡ ಕ್ರಮದ ವಾಸನೆ ಬಂದಿರುವಂಥದ್ದು ಇಡೀ ದೇಶ, ಇಡೀ ನಾಗರಿಕ ಸಮಾಜ, ಇಡೀ ವಿದ್ಯಾಸಂಸ್ಥೆಗಳನ್ನು ಮತ್ತು ಸರ್ಕಾರ ಕೂಡ ತಲೆ ತೆಗೆಸುವಂಥ ಒಂದು ಕೃತ್ಯ ಮತ್ತು ಮಾನವ ಸಮಾಜವನ್ನು ತಲೆ ತೆಗೆಸುವಂಥ ಕೆಲಸ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇಷ್ಟೆಲ್ಲ ಅಕ್ರಮ ಆದರೆ ಓದೋದ್ರಲ್ಲಿ ಏನು ಲಾಭ ಇದೆ ಅನ್ನೋದನ್ನು ಕೂಡ ಈ ಮೂಲಕ ನಾವು ಅಳಲನ್ನು ತೋಡಿಕೊಳ್ತಾ ಇದ್ದೇವೆ. ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಂತಂದರೆ ಮುಂದಿನ ದಿನಮಾನದಲ್ಲಿ ಇದೇ ರೀತಿ ಆಗ್ತಾ ಹೋದರೆ ವಿದ್ಯಾರ್ಥಿ ಸಂಘಟನೆಗಳು ಸಂಪೂರ್ಣವಾಗಿ ರಸ್ತಾರೋಕ ಚಳವಳಿ ಆಗಿರ್ಬೋದು, ಇನ್ನಿತರ ಅನಿರ್ದಿಷ್ಟ ಹೋರಾಟಗಳಾಗಿರ್ಬೋದು, ಹೀಗೆ ಪ್ರತಿ ಜಿಲ್ಲಾ, ತಾಲೂಕು ಮತ್ತು ದೇಶಾದ್ಯಂತ ಹೋರಾಟಕ್ಕೆ ಕರೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಇನ್ನಿತರ ವಿದ್ಯಾರ್ಥಿ ಸಂಘಟನೆ ಒಕ್ಕೂಟದಿಂದ ಇವತ್ತು ನಾವು ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಏನು ವಿದ್ಯಾಸಂಸ್ಥೆಗಳಿಗೆ ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಪೋಸ್ಟ್ ಹೆಸರು? ಮೋನೇಶ್ ಜಾಲವಾಡಿ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷರು, ರಾಯಚೂರು. ಸರ್ಕಾರ ಮತ್ತು ಇದು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈ ನೆಟ್ ಪರೀಕ್ಷೆಯನ್ನು ಅಕ್ರಮ ಸೋರಿಕೆ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ. ವಿದ್ಯಾರ್ಥಿಗಳು ಇವತ್ತು ವರ್ಷ ಪೂರ್ತಿ ಚೆನ್ನಾಗಿ ಓದಿರ್ತಾರೆ, ಆದರೆ ಅದು ಓದಿರದ ಆಸೆ ನಿರಾಸೆ ಚೆನ್ನಾಗಿ ಬರೆದಿರ್ತಕ್ಕಂಥ ರಿಸಲ್ಟ್ ಇಲ್ಲ ಅಂತಂದರೆ ಅದು ಅಕ್ರಮವಾಗಿ ಆಗಿದೆ ಅಂತಂದರೆ ವಿದ್ಯಾರ್ಥಿಗಳು ಮತ್ತೆ 1 ವರ್ಷ 2 ವರ್ಷ ಮನೇಲಿ ಕುಂದಿರ್ಬೇಕಂತದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಂಥರ ಅಕ್ರಮವಾಗಿ ವಿದ್ಯಾರ್ಥಿಗಳದ್ದು ಒಂದು ಲಾಸ್ ಅಂತಲೇ ಹೇಳ್ಬೋದು ಸರ್. ಹೀಗಾಗಿ ವಿದ್ಯಾರ್ಥಿ ಮುಂದಿನ ದಿನಮಾನದಲ್ಲಿ ಈ ಥರ ಆಗಬಾರ್ದು, ಸರ್ಕಾರಕ್ಕೆ ಎಚ್ಚರ ವಹಿಸಿ ಹೇಳೋದಷ್ಟೇ. ಮುಂದೆ ಇದೇ ಥರ ಯಾವತ್ತೂ ಆಗಬಾರ್ದು ಅಂತ ಪರೀಕ್ಷೆಯನ್ನು, ನೆಟ್ ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಇಲ್ಲಾಂತಂದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಪೋಷಕರು ಖರ್ಚು ಮಾಡಿರ್ತಾರೆ ದುಡ್ಡನ್ನು. ಆ ದುಡ್ಡನ್ನು ಸದ್ಬಳಕೆ ಮಾಡ್ಕೊಂಡು ವಿದ್ಯಾರ್ಥಿಗಳು ಏನಾದರೂ ಒಂದು ಜೀವನದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂದಿರಬೇಕನ್ನೋ ಆಗುತ್ತೆ. ಆಮೇಲೆ ಒಂದು ಜವಾಬ್ದಾರಿ ಮಾಡಬೇಕಂತ ಒಂದು ಆಸೆ ಇರ್ತದೆ. ಆ ವಿದ್ಯಾರ್ಥಿಗಳು ಇವತ್ತು ಕನಸು ಕೂಡ ಆಸೆಯನ್ನು ನುಚ್ಚು ನೂರು ಮಾಡಿದೆ ಅಂತೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು, ಪೋಸ್ಟ್ ಸರ್? ನಮ್ಮ ಹೆಸರು ಮೋನೇಶ್ ಅಂತೇಳಿ, ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರು, ಮೋನೇಶ್ ಅಂತ. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿ.